ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಪೈಪ್ಲೈನ್ ಸರಸ್ವತಿ ನಗರ ಈ ಸ್ಥಳೀಯ ಮೇನ್ ರೋಡಲ್ಲಿ ಕಸ ಚೆಲ್ಲುವಂಥ ವಿಷಯ. ಈ ಕಚರ ಚೆಲ್ಲೋ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ದೇಶದ ರಕ್ಷಕರು, ಎಕ್ಸ್ ಸರ್ವಿಸ್ ಮ್ಯಾನ್ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಕೆಲವೊಂದು ಆಫೀಸರ್ಸ್. ಸುಮಾರು ಸೈನಿಕ ನಗರದಲ್ಲಿ ಮನೆ ಇದೆ. ನಾವು ಅದು CC ಕ್ಯಾಮೆರಾದಲ್ಲಿ ನಾವು ಫುಟೇಜ್ ತೊಗೊಂಡಿದ್ದೇವೆ. ಹಾಗೆ ಈ 2023ರಿಂದ ಇವತ್ತಿನವರೆಗೆ ನಾವು ಈ ಕಸ ಚೆಲ್ಲುವ ವಿರೋಧ ಮಾಡ್ತಾ ಇದ್ದೇವೆ. ಬಟ್ ಅದು ಸಕ್ಸಸ್ ಆಗಲಿಲ್ಲ. ನಾವು PDO ಮೇಡಮ್ಗೂ ಹೇಳಾಯಿತು, ಅದೇ ರೀತಿ ವೈಸ್ ಪ್ರೆಸಿಡೆಂಟ್ ಆಫ್ ಗ್ರಾಮ ಪಂಚಾಯತ್ ಬೆನ್ಕನಹಳ್ಳಿ ಅವ್ರಿಗೂ ಹೇಳಾಯಿತು. ಯಾವುದೇ ಥರದ ಇದರ ಮೇಲೆ ಆ್ಯಕ್ಷನ್ ಇಲ್ಲ. ಹಾಗೆ ಇದರ ಮೇಲೆ ನಿರ್ಲಕ್ಷ್ಯ ಮಾಡ್ತಾ ಜನರ ಆರೋಗ್ಯದ ಜೊತೆ ಆಟ ಆಡ್ತಿದ್ದಾರೆ. ಹಾಗೆ ನಮ್ಮ ಇದೊಂದು ದೊಡ್ಡ ಸಮಾಜ ಸೇವೆಗಾಗಿ ಕೈ ಕೂಡಿಸಿದಂಥ ಮಿಸ್ಟರ್ ಇಮಾಮ್ ಹುಸೇನ್ ಅವರು ಎರಡು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಯುವತಾರ ಆರ್ಗನೈಸೇಷನಿಂದ ಇಮಾಮ್ ಹುಸೇನ್ ಖುದ್ದನವರ್ ಅಂತ ಮಾತಾಡೋದು. ಈಗ ರೀಸೆಂಟಾಗಿ ನಾವು ಒಂದು ಹೊಸ ಯುವತಾರ ಆರ್ಗನೈಸೇಷನ್ ಅಂತ ಒಂದು ಆರ್ಗನೈಸೇಷನ್ ರೆಡಿ ಮಾಡಿದ್ವಿ. ಅದೇ ನಾವು 8 ಮೆಂಬರ್ಸ್ ಗ್ರೂಪ್ ಇದೆ. ಎಲ್ಲ ಯಂಗ್ಸ್ಟರ್, ಎಲ್ಲ ಸ್ಟೂಡೆಂಟ್ಸ್ ಇದ್ದೀವಿ. ಇವಾಗ ರೀಸೆಂಟಾಗಿ ಮೊನ್ನೆ ಸಂಡೇ ದಿವಸ ನಾವು ಇಲ್ಲಿ ಲಕ್ಷ್ಮೀ ಡಿಗ್ರಿ ಕಡೆಯೂ ಕ್ಲೀನ್ ಮಾಡಿದ್ವಿ. ಅಲ್ಲಿ ಕ್ಲೀನ್ ಮಾಡಿ BBMPದವರು ಸಪೋರ್ಟ್ ಮಾಡಿದ್ದಾರೆ. ಆದರೆ ಅಷ್ಟಾದರೂ ಅಲ್ಲಿ ಕ್ಲೀನ್ ಮಾಡಿದ ಮರನೇ ದಿನಾನೇ ಮಾರ್ನಿಂಗ್ ಎಲ್ಲ ಮತ್ತೆ ಕಸ ಚೆಲ್ಲಿದ್ದಾರೆ. ಅಲ್ಲಿ ದೇವ್ರ ಫೋಟೋಗಳು ಬಿದ್ದಾವೆ. ಎಲ್ಲ ಏನು ಹೇಳ್ಬಿಡಿ, ಅಷ್ಟು ಗಲೀಜು. ಮತ್ತು ಆ ಗಲೀಜಿಂದ ಯಾರು ಕಸ ಚೆಲ್ತಿದಾರಲ್ಲ ಅವ್ರಿಗೆ ಅಷ್ಟೇ ಅಲ್ಲ, ಅಲ್ಲಿ ಯಾರು ಹಾದು ಹೋಗ್ತಾರೆ, ಯಾರು ಇರ್ತಾರೆ, ಸಣ್ಣ ಮಕ್ಕಳಿಗೂ ಎಲ್ರಿಗೂ ರೋಗಗಳು ಆಗೋದು ಮಾತ್ರ ಖಚಿತ, ಅದು ಕನ್ಫರ್ಮ್. ಮತ್ತು ಇವತ್ತು ನಾವು ಇಲ್ಲೇ ಪೈಪ್ಲೈನ್, ಗಣೇಶ್ಪುರ ಪೈಪ್ಲೈನ್ ಹತ್ರ ಪೆಟ್ರೋಲ್ ಪಂಪ್ ಹಿಂದ್ಗಡೆ ಇಲ್ಲಿ ಎಲ್ಲ ಭಾಳ ಗಲೀಜಾಗ್ತಿದೆ. ಭಾಳ ದಿನದಿಂದ ನೋಡ್ತಾ ಇದ್ದೀವಿ. ಇದನ್ನು ಯಾರೂ BBMP ಅವರು ಒಯ್ತಾ ಇಲ್ಲ. ಇದನ್ನು ಡೈಲಿ ಮೇಲ್ಗಡೆ ಗೌರ್ಮೆಂಟ್ ಆಫೀಸರ್ ಇದ್ದಾರೆ, ಎಕ್ಸ್ ಮ್ಯಾನ್ ಆಫೀಸರ್ಸು ಇದ್ದಾರೆ, ಮತ್ತು ಹಲವಾರು ಎಲ್ಲ ಗೌರ್ಮೆಂಟ್ ವರ್ಕರ್ಸೇ ಇದ್ದಾರೆ. ಅವರಿಗೂ ಅವ್ರಿಗಂತೂ ಗೊತ್ತಿರ್ಬೋದು, ಎಜುಕೇಟೆಡ್ ಪೀಪಲ್ಸ್ ಅಂದಲ್ಲೇ ಅವರು ಗೌರ್ಮೆಂಟ್ ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರಿಗಾದರೂ ಸ್ವಲ್ಪ ನಾಲೆಜ್ ಬೇಕಲ್ವಾ, ಎಲ್ಲಿ ಕಸ ಚೆಲ್ಲಬೇಕು. ಮಾರ್ನಿಂಗ್ ಈಗ BBMP ಅವ್ರ ಗಾಡಿ ಬರುತ್ತೆ, ಅದರಲ್ಲಿ ಯಾಕೆ ಚೆಲ್ತಿಲ್ಲ? ಜಸ್ಟ್ ಏನು ಒಂದು 5 ನಿಮಿಷ ಬೆಳಿಗ್ಗೆ ಎದ್ದು ಅದರಲ್ಲಿ ಚೆಲ್ಬಿಟ್ರೆ ಇಲ್ಲೆಲ್ಲ ಇದು ಈ ಥರ ಎಲ್ಲ ಕಸ ನಾವು ಈ ಚೆಲ್ಲೋದನ್ನು ನಾವು ಕಾಣೋದಲ್ಲ, ಸ್ವಲ್ಪ ಕಾಣೋದನ್ನೇ ಇಲ್ಲ ಎಲ್ಲೂ ಕಸ. ಅವರು ಜಸ್ಟ್ 5 ನಿಮಿಷದ ಕೆಲಸ. ಅವರು ಕಸ ಅವರು ಡೈಲಿ ಯೂಸ್ ಮಾಡ್ತಾರೆ, ಏನು ವೇಸ್ಟ್ ಇರುತ್ತೆ ಅದನ್ನು ಒಂದು ಚೀಲದಲ್ಲಿ ಇಲ್ಲ, ಒಂದು ಬಕೆಟಲ್ಲಿ ಅದರಲ್ಲಿ ಸಂಗ್ರಹಣೆ ಮಾಡಿ ಇಟ್ಟರೆ ಮಾರ್ನಿಂಗ್ ಅವರು ಜಸ್ಟ್ 5 ನಿಮಿಷ ಹೊರಗಡೆ ಹೋಗಿ ಬಕೆಟ್ ಇಟ್ಟರೆ ಅವ್ರು BBMP ತೊಗೊಂಡು ಅವ್ರಿಗೆ ತಾವೇ ಹಾಕ್ಕೊಂಡು ಬಕೆಟ್ ಇಟ್ಟು ಹೋಗ್ತಾರೆ. ಅದಷ್ಟೇ ಕೆಲಸ. ಅದು ಬಿಟ್ಟರೆ ಇಲ್ಲೆಲ್ಲ ನಾವು ಸಂಘಟನೆ ಕಟ್ಟೋದು ಜೋರತ್ತಿಲ್ಲ. ಈಗ ನಾವು ಸ್ಟೂಡೆಂಟ್ಸ್, ನಮ್ಮ ಸ್ಟಡಿ ಆಯಿತು, ನಮ್ದು ಅಂದ್ಬಿಟ್ಟು ಇಲ್ಲಿ ಮಾಡೋದು ಜೋತಿರಲ್ಲ. ಈ ಥರ ಎಲ್ಲ ನೋಡಿ, ಈಗ ಗೌರ್ಮೆಂಟ್ ಎಂಪ್ಲಾಯ್ ಹೆಸರು ಕೆಡೋದಿಲ್ಲ. ಈಗ ಇದೆಲ್ಲ ರೋಗಗಳೂ ಬರೋದಿಲ್ಲ. ಎಲ್ಲ ಕ್ಲೀನ್ ಇರುತ್ತೆ, ನಮ್ಮ ಎನ್ವಿರಾನ್ಮೆಂಟ್ ಕ್ಲೀನ್ ಇರುತ್ತೆ, ನಮ್ಮ ಸಿಟಿ ಕ್ಲೀನ್ ಕಾಣುತ್ತೆ. ಸೊ ಅದಕ್ಕೆ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಪ್ಲೀಸ್ ಆದಷ್ಟು ನಿಮ್ಗೆ ಎಷ್ಟಾಯಿತು ಒಂದು 5 ನಿಮಿಷ ಮಾರ್ನಿಂಗ್ ಟೈಮ್ ಕೊಟ್ಟರೆ BBMPದವರು ಕಸ ತೊಗೊಂಡು ಹೋಗ್ತಾರೆ. ಸೊ ಪ್ಲೀಸ್ ಎಲ್ಲ ನಿಮ್ಮ ಮನೆ ಮುಂದ್ಗಡೆ ಮಾರ್ನಿಂಗ್ BBMPದವ್ರು ಎಷ್ಟು ಗಂಟೆ ಬರ್ತಾರೋ ನೋಡಿಕೊಂಡು ಒಂದು 5 ನಿಮಿಷದಲ್ಲಿ ಕಸ ಹೊರಗಡೆ ಇಡ್ರಲ್ಲ, ಅವ್ರು ತೊಗೊಂಡು ಚೆಲ್ಕೊಂಡು ಹೋಗ್ತಾರೆ. ಸೊ ಅದೇ ಎಷ್ಟಾಗಿ ಬೆಳ್ಕೊಳ್ಳೋದು. ಥ್ಯಾಂಕ್ ಯು.